ತನ್ನ ಫೋನ್ನಲ್ಲಿ ಆ ಹೆಸರಿನ ಫ್ಲಾಶ್ ನೋಡಿ ಕಾವ್ಯಳ ಮುಖಭಾವ ಸಡನ್ ಆಗಿ ಚೇಂಜ್ ಆಯಿತು. ಆದಿತ್ಯ ದೂರ ಹೋಗಿರೋದನ್ನ ನೋಡಿ ಕಾವ್ಯ ತನ್ನ ಹಿಡಿತವನ್ನು ಮರಳಿ ಪಡ್ಕೊಂಡ್ಲು. ತನ್ನ ಸೆರಗನ್ನ ಮೇಲೆ ಎಳೆದುಕೊಂಡು ಮೊಬೈಲ್ ನೋಡಿದ್ರೆ ಅಲ್ಲಿ ಅದ್ವೈತ್ ಕಶ್ಯಪ್ ಕಾಲ್ಸ್ ಅಂಡ್ ಮೆಸೇಜಸ್ ಸುರಿತಾ ಇದ್ವು. ಕಾವ್ಯಳಿಗೆ ಒಂದು ಕ್ಷಣ ಉಸಿರುಗಟ್ಟದ ಹಾಗಾಯಿತು. ಅವಳು ಅವನ ಕೈಯಿಂದ ಫೋನ್ ಕಿತ್ಕೊಂಡು ಕಾಲ್ ಕಟ್ ಮಾಡೋಕೆ ಟ್ರೈ ಮಾಡಿದ್ಲು. ಆದ್ರೆ ಆದಿತ್ಯ ಅವಳನ್ನ ಸ್ಟಾಪ್ ಮಾಡಿ ಹೇಳ್ದ, ಆನ್ಸರ್ ಮಾಡು ಕಾವ್ಯ, ಏನೋ ಅರ್ಜೆಂಟ್ ಇರ್ಬೇಕನ್ಸುತ್ತೆ. ಅವನು ಅವಳನ್ನೇ ನೋಡ್ತಿದ್ದ. ಅವಳ ಫೇಸ್ ನೋಡಿ ಅವಳ ಮೈಂಡ್ ಅಲ್ಲಿ ಏನ್ ನೋಡ್ತಿದೆ ಅಂತ ಗೆಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿತ್ತು. ಕಾವ್ಯ ಅವನನ್ನ ತುಂಬಾ ಕ್ವೆಶನಿಂಗ್ ಆಗಿ ನೋಡಿದ್ಲು. ಇಟ್ಸ್ ಓಕೆ ಆದಿತ್ಯ, ನಾನು ಅವನ ಜೊತೆ ಆಮೇಲೆ ಮಾತಾಡ್ತೀನಿ. ಅವಳು ತುಂಬಾ ಪ್ರೀತಿಯಿಂದ ಆದಿತ್ಯನ ಹತ್ರ ಹೋದ್ಲು. ಆದ್ರೆ ಅವಳ ಹಾರ್ಟ್ ಮಾತ್ರ ನಡುಗ್ತಾ ಇತ್ತು. ಅವನ ಕೆನ್ನೆ ಸವರ್ತಾ ಅಂದ್ಲು, ಈಗ ತಾನೇ ನೀನಿದು ನಮ್ಮ ಟೈಮ್ ಅಂತ ಹೇಳಿದ್ಯಾ, ಪ್ಲೀಸ್ ಅದನ್ನ ಯಾವುದೋ ಫೋನ್ ಕಾಲ್ಗೋಸ್ಕರ ಹಾಳು ಮಾಡಬೇಡ. ಅವಳು ಆದಿತ್ಯನ ಲಿಪ್ಸ್ ಹತ್ರ ಹೋಗೋಕೆ ಟ್ರೈ ಮಾಡಿದ್ಲು. ಅಷ್ಟರಲ್ಲಿ ಆ ಮೆಸೇಜ್ ಬೀಪ್ ಸೌಂಡ್ ಕೇಳಿಸ್ತು ಆ್ಯಂಡ್ ಆದಿತ್ಯ ತಕ್ಷಣ ಫೋನ್ ಎತ್ಕೊಂಡು ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಕಾವ್ಯ, ನನಗೆ ಕಾಲ್ ಮಾಡಿ, ಇದು ತುಂಬಾನೇ ಅರ್ಜೆಂಟ್. ಆದಿತ್ಯ ಫೋನನ್ನು ಕಾವ್ಯ ಫೇಸ್ ಮುಂದೆ ಇಟ್ಟು ತುಂಬಾ ಸರ್ಕ್ಯಾಸ್ಟಿಕ್ ಆಗಿ ಅಂದ. ಅವನಿಗೆ ಕಾವ್ಯ ಕಾಲ್ ಮಾಡ್ಬೇಕಂತೆ, ಇಟ್ಸ್ ಎಮರ್ಜೆನ್ಸಿ ಅಂತೆ. ನಮ್ಮ ಈ ಸ್ಪೆಷಲ್ ಮೂಮೆಂಟ್ ಆ ಅದ್ವೈತ್ ಕಶ್ಯಪ್ ಅಥವಾ ನಿಮ್ಮ ಇಬ್ಬರ ಸೀಕ್ರೆಟ್ ಪ್ಲಾನ್ಗಿಂತ ಇಂಪಾರ್ಟೆಂಟ್ ಅಲ್ಲ ಬಿಡು. ಹೀಗೆ ಹೇಳ್ತಾ ಅವನು ಫೋನನ್ನು ಬೆಡ್ ಮೇಲೆ ಎಸ್ತು ಬಾಲ್ಕನಿ ಕಡೆ ನಡೆದ. ಬಾಲ್ಕನಿ ರೇಲಿಂಗ್ಸ್ ಅನ್ನ ತುಂಬಾ ಟೈಟ್ ಆಗಿ ಇಟ್ಕೊಂಡು ಒಂದು ಡೀಪ್ ಬ್ರೇತ್ ತಗೊಂಡು ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ದ. ನನ್ನೊಳಗಿರೋ ಆ ಡೆವಿಲ್ ನಮ್ಮ ಮಧ್ಯ ಬರದ ಹಾಗೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿದ್ದೀನಿ ವೈಫಿ. ನನಗೆ ನಿನ್ನನ್ನು ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಆದರೆ ನೀನು. ಆದಿತ್ಯ ಇದನ್ನ ಹೇಳ್ತಾ ಅಲ್ಲೇ ಸ್ಟಾಪ್ ಮಾಡ್ದ. ಕಾವ್ಯ ಅವನನ್ನ ಹಿಂದಿನಿಂದ ಅಪ್ಕೊಂಡ್ಲು. ಆ ಫೀಲ್ ಆದಿತ್ಯನನ್ನ ಒಂದು ಕ್ಷಣ ಸೈಲೆಂಟ್ ಮಾಡಿಬಿಡ್ತು. ಆದಿತ್ಯ ಅವಳ ಕಡೆ ತಿರುಗಿ ಅವಳ ಹ್ಯಾಂಡ್ಸ್ನ ತನ್ನ ಕೈಯಲ್ಲಿ ಹಿಡ್ಕೊಂಡ. ಜಸ್ಟ್ ಒಂದು ಮೀಟಿಂಗ್ನಲ್ಲಿ ನೀನು ಮಿಸ್ಸಸ್ ರಾಜಿಂದ ಕೇವಲ ಕಾವ್ಯ ಆಗೋಕೆ ಹೇಗೆ ಸಾಧ್ಯ ಆಯಿತು ವೈಫಿ? ಅವನ ವಾಯ್ಸ್ನಲ್ಲಿ ಪೂರ್ತಿ ಅಸಡ್ಡೆ ಮತ್ತೆ ಸಿಟ್ಟು ಎದ್ದು ಕಾಣಿಸ್ತಾ ಇತ್ತು. ಕಾವ್ಯ ಅವನನ್ನ ತುಂಬಾ ಕ್ವೆಶನಿಂಗ್ ಆಗಿ ನೋಡಿದ್ಲು. ನೀನು ಏನು ಹೇಳ್ತಿದ್ಯಾ ಆದಿತ್ಯ? ಆದಿತ್ಯ ಅವಳನ್ನ ಆ ಬಾಲ್ಕನಿ ರೇಲಿಂಗ್ ಹತ್ರ ಲಾಕ್ ಮಾಡಿ ಅವಳ ಎರಡೂ ಸೈಡ್ ತನ್ನ ಕೈಗಳನ್ನ ಇಟ್ಟು ನಿಂತ. ಆ ತಂಗಾಳಿಗೆ ಅವಳ ಕೂದಲು ಪದೇ ಪದೇ ಅವಳ ಫೇಸ್ ಮೇಲೆ ಬೀಳ್ತಿತ್ತು. ಆದಿತ್ಯ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ದ. ಅವಳ ಕೂದಲನ್ನ ಕಿವಿ ಹಿಂದೆ ಸರಿಸಿ ತುಂಬಾ ಕೋಲ್ಡ್ ವಾಯ್ಸ್ನಲ್ಲಿ ಕೇಳ್ದ, ನನ್ನ ಕಣ್ಣುಗಳಲ್ಲಿ ನಿನ್ಗೆ ಏನ್ ಕಾಣಿಸ್ತಿದೆ ವೈಫಿ? ಕಾವ್ಯ ಅವನ ಆ ತಣ್ಣಗಿರೋ ಕಣ್ಣುಗಳನ್ನ ನೋಡ್ತಾ ತುಂಬಾ ಎಸಿಟೇಟ್ ಮಾಡ್ತಾ ಅಂದ್ಲು, ಪ್ರೀತಿ. ಆದಿತ್ಯ ಒಂದು ರೀತಿಯ ಡೆವಿಲಿಶ್ ಸ್ಮೈಲ್ ಕೊಟ್ಟು ಅಂದ, ಲಯರ್ ವೈಫಿ, ನೀನ್ ಸುಳ್ಳು ಹೇಳ್ತಿದ್ಯಾ? ಹೀಗೆ ಹೇಳ್ತಾ ಅವನು ಕಾವ್ಯಳನ್ನ ತನ್ನ ಆರ್ಮ್ಸ್ನಲ್ಲಿ ಇನ್ನೂ ಟೈಟ್ ಆಗಿ ಹಿಡ್ಕೊಂಡ. ನನ್ನ ಕಣ್ಣುಗಳಲ್ಲಿ ನಿನ್ಗೆ ಪ್ರೀತಿ ಕಾಣಿಸ್ತಿದೆ ಅಂದ್ರೆ ನಿನ್ನ ಕಣ್ಣುಗಳಲ್ಲಿ ನನಗೆ ಯಾಕೆ ಕೇವಲ ಭಯ ಕಾಣಿಸ್ತಿದೆ? ಅವನು ಕಾವ್ಯಾಳ ಮೇಲಿರೋ ತನ್ನ ಗ್ರಿಪ್ ಇನ್ನೂ ಜಾಸ್ತಿ ಮಾಡ್ದ. ನೀನಿನ್ನೂ ನನ್ನ ಬಗ್ಗೆ ಇಷ್ಟೊಂದು ಭಯ ಪಡ್ತೀಯಾ? ಆದಿತ್ಯ ತುಂಬಾ ಕೋಲ್ಡ್ ವಾಯ್ಸ್ನಲ್ಲಿ ಕೇಳ್ದ. ಕಾವ್ಯ ಅವನ ಫೇಸನ್ನ ತನ್ನ ಕೈಗಳಿಂದ ತುಂಬಾ ಲವ್ವಿಂಗ್ ಆಗಿ ಹಿಡ್ಕೊಂಡ್ಲು. ನಾನು ನಿನ್ನನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಆದಿ. ನಾನು ನಿನ್ನ ಸಿಟ್ಟಿಗೆ ಹೆದರ್ತೀನಿ ಅಷ್ಟೆ, ನಿನ್ನನ್ನು ನೋಡಿ ಅಲ್ಲ. ಹೀಗೆ ಹೇಳ್ತಾ ಅವಳು ಅವನನ್ನ ಕಾಮ್ ಮಾಡೋಕ್ಕೆ ಟ್ರೈ ಮಾಡಿದ್ಲು. ಅವನ ಹಣೆ, ಕಣ್ಣುಗಳು ಮತ್ತು ಮುಖದ ಮೇಲೆ ಒಂದೊಂದಾಗಿ ಕಿಸ್ ಮಾಡ್ತಾ ಅವನ ಲಿಪ್ಸ್ ಹತ್ರ ಹೋದ್ಲು. ಆದ್ರೆ ಆದಿತ್ಯ ಅವಳನ್ನ ಅಲ್ಲೇ ಸ್ಟಾಪ್ ಮಾಡಿ ತನ್ನ ತುಟಿಗಳಿಂದ ಅವಳ ಹಣೆಯನ್ನ ಲೈಟ್ ಆಗಿ ಟಚ್ ಮಾಡ್ದ. ನನ್ಗೆ ಆಲ್ರೆಡಿ ಲೇಟ್ ಆಗ್ತಿದೆ. ಬಹುಶಃ ನಾಳೆ ನೀನ್ ಕೂಡ ಆ ಅರ್ಜೆಂಟ್ ಮ್ಯಾಟರ್ ಕಂಪ್ಲೀಟ್ ಮಾಡಬೇಕಾಗಬಹುದು. ಯಾರೋ ನಿನ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಲ್ವಾ? ಹೀಗೆ ಹೇಳ್ತಾ ಅವನು ಬಾತ್ರೂಮ್ ಕಡೆಗೆ ನಡೆದ. ಬಾತ್ರೂಮ್ ಒಳಗೆ ಹೋಗ್ತಾ ಆದಿತ್ಯ ಸಿಟ್ಟಿನಿಂದ ನಡುಗ್ತಾ ಇದ್ದ. ಅವನು ಶವರ್ ಕೆಳಗೆ ನಿಂತು ತನ್ನ ಎರಡು ಕೈಗಳನ್ನ ಗೋಡೆ ಮೇಲೆ ಇಟ್ಟ. ಶವರ್ ಫೋರ್ಸ್ಗೆ ಮುಖ ತೋರಿಸ್ತಾ ಆ ಕೋಲ್ಡ್ ವಾಟರ್ ತನ್ನ ಫೇಸ್ ಮೇಲೆ ಬಿದ್ದಿರೋದನ್ನ ಫೀಲ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ಹೊತ್ತು ಹಾಗೆ ಇದ್ದು ಶವರ್ ಆಫ್ ಮಾಡಿ ಆ ಫೋರೆಡ್ ಮೇಲೆ ಹರಡಿಕೊಂಡಿದ್ದ ಒದ್ದೆ ಕೂದಲನ್ನ ಕೈಯಿಂದ ಸರಿಸಿ ಗೋಡೆ ಮೇಲಿರೋ ಮಿರರ್ನಲ್ಲಿ ಕೆಂಪಾಗಿದ್ದ ತನ್ನ ಕಣ್ಣುಗಳನ್ನ ನೋಡ್ತಾ ತುಂಬಾ ಡೀಪ್ ವಾಯ್ಸ್ನಲ್ಲಿ ಅಂದ, ವೈಫಿ,
ನಾನು ನಿನಗೆ ಪದೇ ಪದೇ ವಾರ್ನಿಂಗ್ ಕೊಟ್ಮೇಲೂ ನಿನಗೆ ಆ ಅದ್ವೈತ್ ಕಶ್ಯಪ್ನ ರಿಜೆಕ್ಟ್ ಮಾಡೋಕ್ಕೆ ಯಾಕಷ್ಟೊಂದು ಕಷ್ಟ ಆಗ್ತಿದೆ? ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು ಒಂದು ಲಾಂಗ್ ಬ್ರೆತ್ ತಗೊಂಡು ಹೇಳ್ದ, ವೈಫಿ, ನಿನಗೆ ನನ್ನ ಈ ಪ್ರೀತಿ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ. ನಿನಗೆ ಬಹುಶಃ ನನ್ನೊಳಗಿರೋ ಆ ಡೆವಿಲ್ ಮಾತ್ರ ಇಷ್ಟ ಅನ್ಸುತ್ತೆ. ಅವನಿದನ್ನ ಹೇಳುವಾಗ ಅವನ ಕಣ್ಣುಗಳಲ್ಲಿ ದ್ವೇಷದ ಬೆಂಕಿ ಉರಿತಾ ಇತ್ತು. ಇನ್ನೊಂದು ಸೈಡ್ ಅದ್ವೈತ್ ಆಫೀಸ್ನಲ್ಲಿ ಅದ್ವೈತ್ ತನ್ನ ಆಫೀಸ್ ಟೇಬಲ್ ಮೇಲೆ ಕಾಲಿಟ್ಕೊಂಡು ತಲೆಯನ್ನ ಚೇರ್ನ ಹೆಡ್ರೆಸ್ಟ್ ಮೇಲೆ ಆರಾಮವಾಗಿ ಉರಿಸಿ ಫೋನ್ನಲ್ಲಿ ಕಾವ್ಯ ಫೋಟೋನ ದಿಟ್ಟಿಸಿ ನೋಡ್ತಿದ್ದ. ಸಾರಿ ಜಾನ್, ನನಗೆ ಗೊತ್ತು ನಿನ್ನ ಆ ಮ್ಯಾಡ್ ಹಸ್ಬೆಂಡ್ ನನ್ನ ಈ ಕಂಟಿನ್ಯೂಸ್ ಕಾಲ್ಸ್ ಅಂಡ್ ಮೆಸೇಜಸ್ ಗಮನಿಸಿದ್ರೆ ಈಗ ನಿನ್ನ ಬೆಡ್ರೂಮ್ನಲ್ಲಿ ಎಂತ ದೊಡ್ಡ ಬಿರುಗಾಳಿ ಎದ್ದಿರುತ್ತೆ ಅಂತ. ನಿನ್ನ ಆ ಕ್ರೇಜಿ ಹಸ್ಬೆಂಡ್ ಈ ಮೆಸೇಜ್ ಓದಿದ್ಮೇಲೆ ಅವನ ಮಾತುಗಳಿಂದ ಅಂಡ್ ಕಣ್ಣುಗಳಿಂದ ಬೆಂಕಿ ಉಗುಳುತ್ತಿರ್ತಾನೆ. ಹೀಗೆ ಹೇಳ್ತಾ ಅವನು ಕಾವ್ಯ ಫೋಟೋಗೆ ಒಂದು ಕಿಸ್ ಕೊಟ್ಟ. ಅವನ ತುಟಿಗಳ ಮೇಲೆ ಒಂದು ಪೈಶಾಚಿಕ ಸ್ಮೈಲ್ ಎದ್ದು ಕಾಣಿಸ್ತಿತ್ತು. ನನ್ನನ್ನು ಇನ್ನೂ ಸ್ವಲ್ಪ ಟಾಲರೇಟ್ ಮಾಡು ಜಾನ್. ನಾನು ಎವ್ರಿಡೇ ಈ ರಿಲೇಶನ್ಶಿಪ್ ಅನ್ನ ಸ್ವಲ್ಪ ಸ್ವಲ್ಪನೇ ಬ್ರೇಕ್ ಮಾಡ್ತೀನಿ. ಇದರಿಂದ ಫ್ಯೂಚರ್ನಲ್ಲಿ ನಿನ್ನ ಪೇನ್ ಕೂಡ ಕಡಿಮೆ ಆಗುತ್ತೆ. ಹೀಗೆ ಹೇಳ್ತಾ ಅವನು ಮೀಶಾಗೆ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಇನ್ನೊಂದ್ ಕಡೆ ಇನ್ನೂ ನಿದ್ದೆಯಲ್ಲಿದ್ದ ಮೀಶಾ ಬೈಗುಳದೊಂದಿಗೆ ಎಚ್ಚರವಾಗಿ ಕಣ್ಣು ಬಿಡದೆ ಫೋನ್ ರಿಸೀವ್ ಮಾಡಿದ್ಲು. ಹಲೋ, ಹೇಳೋ. ಅದ್ವೈತ್ ತುಂಬಾ ಲವ್ವಿಂಗ್ ವಾಯ್ಸ್ ನಲ್ಲಿ ಕೇಳ್ದ, ನಾವಿವತ್ತು ಮೀಟ್ ಮಾಡಬಹುದಾ ಡಿಯರ್? ಅದ್ವೈತ್ ವಾಯ್ಸ್ ಕೇಳಿದ ಮೀಶಾ ಒಮ್ಮೆ ತನ್ನ ಫೋನ್ ಚೆಕ್ ಮಾಡಿ ತಕ್ಷಣ ಮಾತು ಸರಿಪಡಿಸ್ಕೊಂಡ್ಲು. ಸಾರಿ, ನಾನು ಬೇರೆಯವ್ರ ಕಾಲ್ಗೋಸ್ಕರ ವೇಟ್ ಮಾಡ್ತಿದ್ದೆ. ಅದ್ವೈತ್ ಡಬಲ್ ಗೇಮ್ ಮಾಡ್ತಾ ಒಂದು ಸಣ್ಣ ನಗೆಯೊಂದಿಗೆ ಅಂದ. ಅವನ ಧ್ವನಿಯಲ್ಲಿ ಸ್ವಲ್ಪ ಪೇನ್ ಅಂಡ್ ಭಾರ ಇದ್ದ ಹಾಗಿತ್ತು. ನೀನು ನನ್ನ ಹಾರ್ಟ್ ಬ್ರೇಕ್ ಮಾಡಿದ್ಯಾ ಮೀಶಾ? ನಮ್ಮ ಮ್ಯಾರೇಜ್ಗೆ ಇನ್ನು ಕೆಲವೇ ಡೇಸ್ ಬಾಕಿ ಇದೆ ಅಂಡ್ ನೀನ್ ನೋಡಿದ್ರೆ. ಅದ್ವೈತ್ ಮಾತನ್ನ ಅರ್ಧದಲ್ಲೇ ಸ್ಟಾಪ್ ಮಾಡಿ ಮೀಶಾ ಬೆಡ್ ಮೇಲೆ ಎತ್ಕೂತು ರಾಹುಲ್ ಅವಳಿಗೆ ತೊಡಿಸಿದ್ದ ಆ ರಿಂಗ್ ನೋಡ್ತಾ ಒಂದು ಸಣ್ಣ ಸ್ಮೈಲ್ ಕೊಟ್ಲು. ನಾವು ಮದ್ವೆ ಆಗ್ಬಾರ್ದಂತ ನನ್ಗನ್ನಿಸ್ತಿದೆ ಅದ್ವೈತ್. ಈ ಮದ್ವೆನ ನಾವು ಬ್ರೇಕ್ ಮಾಡೋಣ. ನಾವು ಮೀಟ್ ಆಗಿ ಇದ್ರ ಬಗ್ಗೆ ಮಾತಾಡ್ಬೇಕಂತ ನಿನಗನ್ಸಲ್ವಾ? ಅದ್ವೈತ್ ತುಂಬಾ ಹೆಲ್ಪ್ಲೆಸ್ ಧ್ವನಿಯಲ್ಲಿ ಕೇಳ್ದ. ಮೀಶಾ ಜೊತೆಗಿನ ರಿಲೇಶನ್ಶಿಪ್ ಬ್ರೇಕ್ ಆಗಿರೋದ್ರಿಂದ ಅವನು ತುಂಬಾ ಸ್ಯಾಡ್ ಆಗಿದ್ದಾನೆ ಅಂತ ತೋರಿಸ್ಕೊಳ್ಳೋಕೆ ಅವನು ಟ್ರೈ ಮಾಡ್ತಿದ್ದ. ಮೀಶಾ ಸ್ವಲ್ಪ ಹೊತ್ತು ಥಿಂಕ್ ಮಾಡಿದ್ಲು. ಓಕೆ, ನಾನು ಮೆಸೇಜ್ ಮಾಡ್ತೀನಿ, ನಾವು 4 o'clockಗೆ ಮೀಟ್ ಆಗೋಣ. ಹೀಗೆ ಹೇಳ್ತಾ ಅವಳು ಕಾಲ್ ಕಟ್ ಮಾಡಿದ್ಲು. ಅದ್ವೈತ್ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ಓಹ್ ಪಾಪ ಅದ್ವೈತ್, ನಿನ್ ಫಿಯಾನ್ಸೆ ನಿನ್ಗೆ ಚೀಟ್ ಮಾಡಿದಾಳೆ. ಎಷ್ಟು ಬೇಸರ ಆಗ್ತಿದೆ ಅಲ್ವಾ? ನೀನ್ ಎಷ್ಟು ಲೋನ್ಲಿ ಆಗಿದ್ಯಾ. ಈಗ ಕಾವ್ಯ ನಿನ್ನನ್ನು ಕೇರ್ ಮಾಡೋಕೆ ತನ್ನ ಶೋಲ್ಡರ್ ಕೊಡಬೇಕಾಗುತ್ತೆ. ಎಸ್ಪೆಷಲಿ ಅವಳ ಹಸ್ಬೆಂಡ್ ಇದಕ್ಕೆಲ್ಲ ಸ್ವಲ್ಪ ಮಟ್ಟಿಗೆ ಕಾರಣ ಆಗಿದ್ರೆ ಇನ್ನೂ ಬೆಸ್ಟ್. ಅದ್ವೈತ್ ಇಷ್ಟು ಹೇಳಿ ಸಿಗರೇಟ್ ಸ್ಮೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅದ್ವೈತ್ ಸಿಗರೇಟ್ ಸೇತಾ ತನ್ನ ಫೋನ್ ಕಡೆ ಒಂದು ನಾಟಿ ಲುಕ್ ಕೊಟ್ಟ. ಬೆಂಕಿ ಉರಿತಿದೆ, ಅದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಸುರಿಯೋಣ. ಈ ರಿಲೇಶನ್ಶಿಪ್ ತನ್ನಷ್ಟಕ್ಕೆ ತಾನೇ ಸುಟ್ಟು ಬೂದಿ ಆಗುತ್ತೆ. ಹೀಗೆ ಹೇಳ್ತಾ ಅವನು ಮತ್ತೆ ಕಾವ್ಯ ಅಂತ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಕಾವ್ಯ ಇನ್ನು ಬಾಲ್ಕನಿಯಲ್ಲೇ ನಿಂತಿದ್ಲು. ಆದಿತ್ಯನ ಮಾತುಗಳು ಅವಳ ಮೈಂಡಲ್ಲಿ ಇನ್ನೂ ಓಡ್ತಿದ್ವು. ಅದ್ವೈತ್ ಕಾಲ್ ಮತ್ತೆ ಮತ್ತೆ ಬರ್ತಿರೋದ್ರಿಂದ ಅವಳು ಇಷ್ಟ ಇಲ್ದಿದ್ರು ಆ ಕಾಲ್ ಅಟೆಂಡ್ ಮಾಡಬೇಕಾದ ಸಿಚುವೇಶನ್ ಬಂತು. ಕಾವ್ಯ ಕಾಲ್ ರಿಸೀವ್ ಮಾಡಿದ ತಕ್ಷಣ ಅಂದ್ಲು, ಎಸ್ ಮಿಸ್ಟರ್ ಕಶ್ಯಪ್, ನೀವು ಇಷ್ಟೊಂದು ಕಾಲ್ಸ್ ಅಂಡ್ ಮೆಸೇಜ್ ಮಾಡ್ತಿರೋದು ಯಾಕೆ? ಅಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಏನಂತ ಹೇಳಿ ಬೇಗ. ಕಾವ್ಯ ಮಾತು ಕೇಳಿ ಅದ್ವೈತ್ ತುಂಬಾ ಎಕ್ಸೈಟೆಡ್ ವಾಯ್ಸ್ನಲ್ಲಿ ಅಂದ, ನಿಜಕ್ಕೂ ಇದು ಗುಡ್ ನ್ಯೂಸ್ ಕಾವ್ಯ ಅವರೇ. ಬ್ರೋಕರ್ ನಿಮ್ಮ ಆಶ್ರಮಕ್ಕೆ ಒಂದು ವಂಡರ್ಫುಲ್ ಪ್ಲೇಸ್ ತೋರಿಸಿದ್ದಾರೆ. ಸಿಟಿಯಿಂದ ತುಂಬ ದೂರ, ಸೈಲೆಂಟ್ ಏರಿಯಾ ಆ್ಯಂಡ್ ಫುಲ್ ನೇಚರ್ಗೆ ಹತ್ರ ಇರೋ ಜಾಗ. ಜಸ್ಟ್ ನೀವು ಬಯಸಿದ ಹಾಗೇನೆ ಇದೆ. ಹೀಗೆ ಹೇಳ್ತಾ ಅವನು ಪೂರ್ತಿ ಖುಷಿ ಪಡ್ತಿದ್ದ. ಅವನ ಹ್ಯಾಪಿನೆಸ್ ಇರೋದೇ ಕಾವ್ಯಾಳ ಸಂತೋಷದಲ್ಲಿ ಅನ್ನೋ ಥರ ಆ್ಯಕ್ಟ್ ಮಾಡ್ತಿದ್ದ. ಕಾವ್ಯ ಕೂಡ ತನ್ನ ಖುಷಿ ಎಕ್ಸ್ಪ್ರೆಸ್ ಮಾಡಿದ್ಲು. ಓಕೆ, ಹಾಗಾದ್ರೆ ಆ ಪ್ಲೇಸ್ ಡೀಟೇಲ್ಸ್ ಆ್ಯಂಡ್ ಕೆಲವು ಫೋಟೋಸ್ ನನಗೆ ಕಳ್ಸೋಕೆ ಹೇಳಿ. ಅದ್ವೈತ್ ಸ್ವಲ್ಪ ಕ್ವೆಶನಿಂಗ್ ಸ್ವರದಲ್ಲಿ ಅಂದ.
ಬಟ್ ಫೋಟೋಸ್ ಕಳಿಸೋ ಅವಶ್ಯಕತೆ ಏನಿದೆ? ನಾಳೆ ನಾನೇ ಆ ಜಾಗ ನೋಡಕ್ ಹೋಗ್ತಿದ್ದೀನಿ. ನೀವು ಕೂಡ ನನ್ನ ಜೊತೆ ಬನ್ನಿ. ಅದ್ವೈತ್ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ದ. ಬಟ್ ನಾನ್ ನಿಮ್ ಜೊತೆ ಹೇಗ್ ಬರೋಕ್ ಸಾಧ್ಯ ಮಿಸ್ಟರ್ ಅದ್ವೈತ್? ಕಾವ್ಯ ಇಷ್ಟು ಹೇಳೋ ಅಷ್ಟರಲ್ಲಿ ಆದಿತ್ಯನ ಹೆಜ್ಜೆ ಸದ್ ಕೇಳಿಸಿ ಅವಳು ಸೈಲೆಂಟ್ ಆದ್ಲು. ಆಫೀಸ್ಗೆ ಹೋಗೋಕೆ ರೆಡಿ ಆಗಿದ್ದ ಆದಿತ್ಯ ಮಿರರ್ ಹತ್ರ ಬಂದು ತನ್ನ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ತನ್ನ ವಾಚ್ ಹಾಕೊಂಡು ಪರ್ಫ್ಯೂಮ್ ಸ್ಪ್ರೇ ಮಾಡಿ ಕಾವ್ಯಗೆ ಒಂದು ಕೋಲ್ಡ್ ಲುಕ್ ಕೊಟ್ಟು ಅಲ್ಲಿಂದ ಹೊರಗೆ ನಡೆದ. ನನ್ನನ್ನು ನೋಡಿದ್ಮೇಲೂ ನೀನ್ ನನ್ನ ಇಗ್ನೋರ್ ಮಾಡ್ತಿದೀಯಾ? ನಿನ್ಗೆ ಇದು ಅರ್ಥ ಆಯ್ತು, ಬಟ್ ನನಗೆ ಯಾಕೆ ಇದು ಅರ್ಥ ಆಗ್ತಿಲ್ಲ? ಅವಳು ಆದಿತ್ಯನನ್ನ ಸ್ಟಾಪ್ ಮಾಡಿ ಕೇಳಿದ್ಲು. ಆದಿತ್ಯ ಡೋರ್ ಹತ್ರ ನಿಂತವನು ತಿರುಗಿ ಬಂದು ಕಾವ್ಯ ಎದುರು ನಿಂತ. ಅವಳ ಮಂಗಳಸೂತ್ರದ ತಾಳಿಯನ್ನ ಸರಿ ಮಾಡ್ತಾ ಅವಳ ಕಣ್ಣುಗಳನ್ನೇ ನೋಡಿ ತುಂಬಾ ಸ್ಲೋ ವಾಯ್ಸ್ನಲ್ಲಿ ಹೇಳ್ದ. ನೀನ್ ಮತ್ತೆ ತಪ್ಪು ಮಾಡ್ತಿದ್ಯಾ ವೈಫಿ. ನಿನ್ಗೆ ನನ್ನ ಬಗ್ಗೆ ಇನ್ನೂ ಪೂರ್ತಿ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಿದ್ದಿದ್ರೆ ನೀನು ಈ ಕ್ವೆಶನ್ ಕೇಳ್ತಾನೆ ಇರ್ಲಿಲ್ಲ. ಹೀಗೆ ಹೇಳ್ತಾ ಅವನು ಕಾವ್ಯಳ ಆ ಮಿಸ್ಸಿ ಹೇರ್ ಸರಿ ಮಾಡೋಕೆ ಸ್ಟಾರ್ಟ್ ಮಾಡ್ದ. ನಾನ್ ನಿನ್ನನ್ನ ಪ್ರೀತಿಸ್ತೀನಿ. ನಿನ್ನನ್ನ ಅವಾಯ್ಡ್ ಮಾಡೋಕೆ ನನ್ನಿಂದ ಸಾಧ್ಯನೇ ಇಲ್ಲ. ಇಡೀ ದಿನದಲ್ಲಿ ನೀನ್ ಇಲ್ದೇ ಇರೋ ಒಂದು ಸಿಂಗಲ್ ಮೂಮೆಂಟ್ ಕೂಡ ಇರಲ್ಲ ವೈಫಿ. ಅವನು ಕಾವ್ಯಳ ಫೋರೆಡ್ ಮೇಲೆ ಕಿಸ್ ಮಾಡಿ ಹೊರಟೋದ. ಆದ್ರೆ ಒಂದ್ ಸೆಕೆಂಡ್ ಏನೋ ಥಿಂಕ್ ಮಾಡಿ ವಾಪಸ್ ಬಂದು ಅಂದ. ಅದ್ವೈತ್ ಜೊತೆ ನಿನ್ನ ಕಾನ್ವರ್ಜೇಷನ್ ಕಂಟಿನ್ಯೂ ಮಾಡು. ನಾನ್ ಬಂದಿದ್ದಕ್ಕೆ ಅದು ಡಿಸ್ಟರ್ಬ್ ಆಗಿರ್ಬಹುದು ಅಲ್ವಾ? ನಾನು ನಿನಗೋಸ್ಕರ ಬ್ರೇಕ್ಫಾಸ್ಟ್ ಟೇಬಲ್ ಹತ್ರ ವೇಟ್ ಮಾಡ್ತಿರ್ತೀನಿ. ಅವನು ಕಾವ್ಯಳನ್ನ ತಿರುಗಿಸಿ ಅವಳ ಬ್ಲೌಸ್ ದಾರ ಕಟ್ಟೋಕೆ ಸ್ಟಾರ್ಟ್ ಮಾಡ್ದ. ಇವತ್ತು ನಾವಿಬ್ರು ಒಟ್ಟಿಗೆ ಆಫೀಸ್ಗೆ ಹೋಗೋಣ. ಬೇಗ ರೆಡಿಯಾಗಿ ಕೆಳಗ್ ಬಾ. ಅವನು ಕಾವ್ಯ ಬೆನ್ನಿಗೆ ಒಂದು ಲೈಟ್ ಕಿಸ್ ಕೊಟ್ಟು ರೂಮಿಂದ ಹೊರಗೋದ. ಕಾವ್ಯ ಅಲ್ಲೇ ನಿಂತು ತನ್ನ ಮಂಗಳಸೂತ್ರದ ತಾಳಿಯನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡ್ಲು. ನಿನ್ ವರ್ಡ್ಸ್ ಅಂಡ್ ನಿನ್ ವಾಯ್ಸ್ ಯಾವುದು ಮ್ಯಾಚ್ ಆಗ್ತಿಲ್ಲ. ಅದು ನಿನ್ ಮೈಂಡಲ್ಲಿ ಆಕ್ಚುಲಿ ಏನ್ ನಡೀತಿದೆ? ಬ್ರೇಕ್ಫಾಸ್ಟ್ ಟೇಬಲ್ ಹತ್ರ ಯಾವಾಗ್ಲೂ ತರಹ ಅರವಿಂದ್, ಕರಣ್ ಅಂಡ್ ನಂದಿತಾ ಮಾತ್ರ ಟೇಬಲ್ ಹತ್ರ ಕೂತಿದ್ರು. ವೀರೇಂದ್ರ ರಾಜ್ ಸೋಫಾ ಮೇಲೆ ಕೂತು ನ್ಯೂಸ್ ಪೇಪರ್ ಓದ್ತಾ ಮಾರ್ನಿಂಗ್ ಟೀ ಕುಡಿತಿದ್ರು. ಆದ್ರೆ ಅವರ ಫೇಸ್ ನಲ್ಲಿ ಆ ವರಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಆದಿತ್ಯ ಕೆಳಗ್ ಬಂದು ಸ್ಟ್ರೈಟ್ ಆಗಿ ಡೈನಿಂಗ್ ಏರಿಯಾಗೆ ಹೋದ. ಚೇರ್ ಮೇಲೆ ಕೂತು ನಂದಿತಾಗೆ ತುಂಬಾ ರೂಡ್ ಆಗಿ ಸನ್ನೆ ಮಾಡ್ದ. ನೀವು ಕೇವಲ ಈ ಮನೆಯ ಮಿಸ್ಟ್ರೀಸ್ ಅಲ್ಲ. ಕಿಟಿ ಪಾರ್ಟೀಸ್ ಅಂಡ್ ಶಾಪಿಂಗ್ ಜೊತೆಗೆ ನೀವು ಮನೆ ಕೆಲಸಗಳನ್ನು ಮಾಡಬೇಕು. ಹೀಗೆ ಹೇಳ್ತಾ ಅವನು ಕುರ್ಚಿಯಲ್ಲಿ ಕೂತು ತನಗೋಸ್ಕರ ಸ್ವಲ್ಪ ಜ್ಯೂಸ್ ಸುರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ನಂದಿತಾ ಸ್ವಲ್ಪ ಎಸಿಟೇಟ್ ಮಾಡ್ತಾ ಅಂದ್ಲು, "ಆ, ಹೌದು ಮಗ್ನೆ. ಈಗ ಇದು ನಮ್ಮದೇ ಮನೆ ಅಲ್ವಾ? ಸೊ ಕೆಲಸ ಮಾಡೋಕ್ ನನಗೆ ನಾಚಿಕೆ ಇಲ್ಲ. ನಾನು ಖಂಡಿತ ಮಾಡ್ತೀನಿ." ನಂದಿತಾ ಅವನ್ ಪ್ಲೇಟ್ಗೆ ಉಪ್ಪಿಟ್ಟು ಬಡ್ಸೋಕೆ ಹೋದಾಗ ಆದಿತ್ಯ ಕೈ ತೋರಿಸಿ ಅವಳನ್ನ ಸ್ಟಾಪ್ ಮಾಡ್ದ. ಅವನ್ ಎದುರುಗಡೆ ಕೂತು ತುಂಬಾ ಪ್ರೌಡ್ ಆಗಿ ಸ್ಯಾಂಡ್ವಿಚ್ ಎಂಜಾಯ್ ಮಾಡ್ತಿದ್ದ ಕರಣ್ ಕಡೆ ನೋಡ್ತಾ, ಲೈಫಲ್ಲಿ ನೀನ್ ಬೇರೆ ಏನಾದ್ರೂ ಮಾಡೋ ಪ್ಲಾನ್ ಇದೆಯಾ, ಅಥವಾ ಕೇವಲ ಈ ರೀತಿ ಬ್ರೇಕ್ಫಾಸ್ಟ್, ಲಂಚ್ ಅಂಡ್ ಡಿನ್ನರ್ ಮಾಡ್ತಾನೆ ಇರ್ತೀಯಾ ಅಂತ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಕೇಳ್ದ. ಮೊಬೈಲ್ ಫೋನ್ ನಲ್ಲಿ ಬ್ಯುಸಿ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದ ಕರಣ್ ಕಡೆ ಆದಿತ್ಯ ಒಂದು ಡೇಂಜರಸ್ ಲುಕ್ ಕೊಟ್ಟ. ಆದಿತ್ಯನ ವಾಯ್ಸ್ ಕೇಳಿ ಕರಣ್ ಕೇಳ್ದ, ಬ್ರೋ, ನೀನ್ ನನ್ಗೇನಾದ್ರೂ ಹೇಳಿದ್ಯಾ? ಆದಿತ್ಯ ಅವನನ್ನ ತುಂಬಾ ಹತಾಶೆಯಿಂದ ನೋಡ್ತಾ ಅಂದ, ಇವತ್ತಿಂದ ಈ ಮನೆ ಮತ್ತೆ ಕಿಚನ್ ರೆಸ್ಪಾನ್ಸಿಬಿಲಿಟಿ ನಿಂದು ಅಂಡ್ ನಿನ್ನಮ್ಮನದು. ಆದಿತ್ಯ ಇಷ್ಟೇಳಿ ಜ್ಯೂಸ್ ಕುಡಿಯೋಕೆ ಸ್ಟಾರ್ಟ್ ಮಾಡ್ದ. ತಕ್ಷಣ ನಂದಿತಾಗೆ ಪೂರ್ತಿ ಶಾಕ್ ಆಯ್ತು. "ಅ, ಇಲ್ಲ ಬ್ರದರ್, ನಾನು ಈಗಲೇ ಆಫೀಸಿಗೆ ಹೊರಡ್ತಿದ್ದೆ. ಈ ಕಿಚನ್ ಮ್ಯಾಟರ್ ಅಮ್ಮನಿಗೆ ಮಾತ್ರ ಬಿಡಿ" ಅಂತ ಹೇಳ್ತಾ ಕರಣ್ ಅಲ್ಲಿಂದ ಎದ್ದು ಹೋಗೋಕೆ ಟ್ರೈ ಮಾಡ್ದ. ನಿನ್ಗೆ ಎಲ್ಲರನ್ನು ಈ ರೀತಿ ಇನ್ಸಲ್ಟ್ ಮಾಡೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ ಅಲ್ವಾ? ಆದಿತ್ಯ ಜ್ಯೂಸ್ ಫಿನಿಶ್ ಮಾಡಿ ಅಲ್ಲಿಂದ ಹೊರಡೋಕೆದ್ದಾಗ ಅರವಿಂದ್ ಅವನನ್ನ ಸ್ಟಾಪ್ ಮಾಡಿ ಕೇಳಿದ್ರು. ಆದಿತ್ಯ ತಿರುಗಿ ಅವ್ರನ್ನ ನೋಡ್ತಾ ಅಂದ, ನೀವು ನಿಮ್ ಬಗ್ಗೆ ಮಾತಾಡ್ತಿದ್ರೆ ಸಾರಿ ಮಿಸ್ಟರ್ ಅರವಿಂದ್ ರಾಜ್. ಇನ್ಸಲ್ಟ್ ಆಗೋಕೆ ಮನುಷ್ಯನ್ಗೆ ಮೊದಲು ರೆಸ್ಪೆಕ್ಟ್ ಇರಬೇಕು. ಅದ್ ನಿಮ್ಗಿದ್ಯಾ? ಆದಿತ್ಯ ಇದನ್ನ ಹೇಳಿದ್ದೆ ತಡ. ಅರವಿಂದ್ ಫುಲ್ಲು ಆಂಗರ್ನಲ್ಲಿ ಕಿರ್ಚಿದ್ರು. ಆದಿತ್ಯ! ಅವರ ಆ ಜೋರಾದ ವಾಯ್ಸ್ ಕೇಳಿ ಮನೆಯವರೆಲ್ಲ ಶಾಕ್ ಆಗಿ ಎದ್ ನಿಂತು ಇಬ್ರನ್ನು ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಅರವಿಂದ್ ಟೇಬಲ್ ಮೇಲೆ 2 ಕೈ ಇಟ್ಟು ಆಲ್ಮೋಸ್ಟ್ ಗರ್ಜಿಸಿದ್ರು. ನಾನ್ ನಿನ್ನ ಫಾದರ್ ಅನ್ನೋದನ್ನ ಮರಿಬೇಡ.
ಯಾವುದೇ ಎಮೋಷನ್ಸ್ ಇಲ್ಲದೆ ಆದಿತ್ಯ ಅಂದ. ಈ ಫಾದರ್ ಅನ್ನೋ ವರ್ಡ್ ಇನ್ ಮೀನಿಂಗ್ ನಿಮ್ಗೆ ಅಥವಾ ನನಗೆ ಇಬ್ರಿಗೂ ನೆನಪಿಲ್ಲ ಅನ್ಸುತ್ತೆ. ಅರವಿಂದ್ ಮುಂದೆ ಬಂದು ಆದಿತ್ಯನ ಎದುರು ನಿಂತು ಕೇಳಿದ್ರು, ನನ್ನ ಹತ್ರ ಈ ರೀತಿ ಮಾತಾಡೋಕೆ ನಿನಗೆ ಎಷ್ಟು ಧೈರ್ಯ? ಆದಿತ್ಯ ಕೂಡ ಒಂದ್ ಹೆಜ್ಜೆ ಮುಂದೆ ಬಂದು ಅವ್ರ ಕಣ್ಣುಗಳನ್ನೇ ದಿಟ್ಟಿಸಿ ನೋಡ್ದ. ನೀವಿನ್ನೂ ನನ್ನ ರಿಯಲ್ ಕರೇಜ್ ನೋಡಿಲ್ಲ ಅನ್ಸುತ್ತೆ ಮಿಸ್ಟರ್ ಅರವಿಂದ್ ರಾಜ್. ನೀವ್ ಇನ್ನೂ ನೋಡ್ಬೇಕಿರೋದು ತುಂಬಾನೇ ಇದೆ. ಗುಡ್ ಲಕ್ ಅಂತ ಹೇಳಿ ಅಲ್ಲಿಂದ ಹೊರಡೋಕೆ ರೆಡಿ ಆದ. ಅರವಿಂದ್ ಅವನ ಎದುರು ನಿಂತು ಅಂದ್ರು, ಇನ್ನು ಕೆಲವು ದಿನಗಳಷ್ಟೇ. ಮೀಶಾ ಅಂಡ್ ಅದ್ವೈತ್ ಮ್ಯಾರೇಜ್ ಆದ್ಮೇಲೆ ಅದ್ವೈತ್ ನನ್ನ ಡ್ರೀಮ್ ಪ್ರಾಜೆಕ್ಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಆಮೇಲೆ ಕರಣ್ ಅಥವಾ ನಾನು ನಿನ್ನ ಈ ಉತ್ತರಾಧಿಕಾರಕ್ಕೆ ಕಾಯೋ ಅವಶ್ಯಕತೆ ಇರಲ್ಲ. ಒಂದು ಕ್ಷಣ ಸೈಲೆಂಟ್ ಆಗಿ ಅವರು ನಂದಿತಾ ಕಡೆ ಫುಲ್ಲು ಆಂಕರ್ ನಲ್ಲಿ ನೋಡಿದ್ರು. ದಟ್ಸ್ ಎನಫ್. ಒಂದ್ ನಿಮಿಷ ಕೂಡ ಇಲ್ಲಿರ್ಬೇಡ. ಲೆಟ್ಸ್ ಗೋ. ಅವರು ಕೋಪದಿಂದ ಹೇಳಿ ನಡೆಯೋಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ನಂದಿತಾ ಮಾತ್ರ ಈ ಪ್ಯಾಲೇಸ್ ತರ ಇರೋ ಈ ಮನೆ ಬಿಟ್ಟು ಹೋಗೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಅವಳು ಅರವಿಂದ್ ಮಾತ್ ಇಗ್ನೋರ್ ಮಾಡಿದ್ಲು. ಅರವಿಂದ್ ಕೋಪದಿಂದ ಅವಳನ್ನ ನೋಡಿ ತಲೆ ಅಲ್ಲಾಡಿಸಿ ಅಲ್ಲಿಂದ ಹೊರಟೋದ್ರು. ಆದಿತ್ಯ ತುಂಬಾ ಸಾರ್ಕಾಸ್ಟಿಕ್ ಆಗಿ ಅವರನ್ನ ನೋಡ್ದ. ಮಿಸ್ಟರ್ ರಾಜ್, ಜಸ್ಟ್ ಒಂದ್ ವಿಷಯ ಕೇಳಿ. ಆದಿತ್ಯ ಅವರನ್ನ ಸ್ಟಾಪ್ ಮಾಡಿದಾಗ ಅವರು ನಿಂತು ಅವನ ಕಡೆ ಸಿಟ್ಟಿನಿಂದ ನೋಡಿದ್ರು. ಆದಿತ್ಯ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಹೇಳ್ದ, ಫಸ್ಟ್ ಒನ್, ನಿಮ್ ಮಗಳು ಅದ್ವೈತ್ನ ಮದ್ವೆ ಆಗ್ತಾಳೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್, ನಿಮ್ ಮಗನ್ನ ಕೇಳಿ ಅವನು ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡ್ತಾನೋ ಇಲ್ವೋ ಅಂತ. ಥರ್ಡ್ ಒನ್, ನಿಮ್ ವೈಫ್ ಇಲ್ಲಿಂದ ನಿಮ್ ಜೊತೆ ಬರ್ತಾಳೋ ಇಲ್ವೋ ಅಂತ ಕೇಳಿ. ಅಂಡ್ ಫೋರ್ತ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಟರ್, ಅದ್ವೈತ್ ಕಶ್ಯಪ್ ಹತ್ರ ಕ್ಲಾರಿಫಿಕೇಶನ್ ತಗೊಳ್ಳಿ. ಅವನು ನಿಜವಾಗ್ಲೂ ನಿಮ್ ಪ್ರಾಜೆಕ್ಟ್ ನಲ್ಲಿ ಇನ್ವೆಸ್ಟ್ ಮಾಡ್ತಾನೋ ಇಲ್ವೋ ಅಂತ. ಹೀಗೆ ಹೇಳ್ತಾ ಅವನು ಅರವಿಂದ್ನ ವ್ಯಂಗ್ಯವಾಗಿ ನೋಡ್ದ. ಅವ್ರ ಕಿವಿ ಹತ್ರ ಹೋಗಿ ಪ್ರತಿ ವರ್ಡ್ ಮೇಲೂ ಫ್ರೆಷರ್ ಆಗಿ ಲೋ ವಾಯ್ಸ್ ನಲ್ಲಿ ಹೇಳ್ದ, ನಾನ್ ನಿಮ್ಮನ್ನ ಪೂರ್ತಿ ಫಿನಿಶ್ ಮಾಡ್ತೀನಿ ಮಿಸ್ಟರ್ ಅರವಿಂದ್ ರಾಜ್. ನನ್ನ ಅಮ್ಮನಿಗೆ ಚೀಟ್ ಮಾಡಿ ಹೊಸ ಫ್ಯಾಮಿಲಿ ಸ್ಟಾರ್ಟ್ ಮಾಡೋ ದೊಡ್ಡ ಡ್ರೀಮ್ ಇತ್ತಲ್ಲ ನಿಮ್ಗೆ. ಈಗ ಈ ಫ್ಯಾಮಿಲಿ ಎಷ್ಟು ದಿನ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ನಾನು ನೋಡ್ತೀನಿ. ಹೀಗೆ ಹೇಳ್ತಾ ಅವನು ಕಾವ್ಯಗೆ ಕಾಲ್ ಮಾಡಿ ಹೊರಗೋದ. ಮಿರರ್ ಹತ್ರ ನಿಂತು ಆದಿತ್ಯನ ಬಗ್ಗೆನೆ ಥಿಂಕ್ ಮಾಡ್ತಿದ್ದ ಕಾವ್ಯ ಕಾಲ್ ರಿಸೀವ್ ಮಾಡಿದ್ಲು. ಎಸ್ ಆದಿತ್ಯ, ನಾನು ಡ್ರೈವರ್ ಜೊತೆ ಬಾ, ನನ್ಗೆ ಆಲ್ರೆಡಿ ಲೇಟ್ ಆಗ್ತಿದೆ. ಕಾವ್ಯಳ ಮಾತನ್ನ ಪೂರ್ತಿ ಇಗ್ನೋರ್ ಮಾಡಿ ಅವನು ಕಾಲ್ ಕಟ್ ಮಾಡ್ದ. ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ತುಂಬಾ ಫಾಸ್ಟ್ ಆಗಿ ಹೊರಟೋದ. ಇತ್ತ ಹಾಲ್ನಲ್ಲಿ ಅರವಿಂದ್ ಫುಲ್ ಆಂಗರ್ ನಲ್ಲಿ ನಂದಿತಾ ಕಡೆ ನೋಡಿದ್ರು. ನಾನ್ ನಿನ್ಗೆ ಇಲ್ಲಿಂದ ಹೋಗೋಕೆ ಹೇಳಿದೀನಿ ಅಲ್ವಾ? ಅರವಿಂದ್ ಮಾತುಗಳಿಗೆ ಸ್ವಲ್ಪನೂ ಇಂಪಾರ್ಟೆನ್ಸ್ ಕೊಡದೆ ನಂದಿತಾ ತುಂಬಾ ಆರಾಮಾಗಿ ಹೇಳಿದ್ಲು, ನಾನ್ ಇಲ್ಲೇ ಇರ್ತೀನಿ, ಮರಿಬೇಡಿ, ನಾನು ಕೂಡ ಈ ಮನೆ ಸೊಸೆನೆ. ಹೀಗೆ ಹೇಳ್ತಾ ಅವಳು ತುಂಬಾ ಹಠದಿಂದ ಚೇರ್ ಮೇಲೆ ಕೂದ್ಲು. ಅರವಿಂದ್ ಕರಣ್ ಅಂಡ್ ನಂದಿತಾನ ಸಿಟ್ಟಿನಿಂದ ನೋಡಿ ಅಲ್ಲಿಂದ ಹೊರಟೋದ್ರು. ಕರಣ್ ಅವ್ರು ಹೋಗೋದನ್ನ ನೋಡ್ತಾ ಅಂದ, ಸಾರಿ ಪಪ್ಪ, ಆದ್ರೆ ಒಂದ್ ವಿಷಯ ಮಾತ್ರ ಕನ್ಫರ್ಮ್ ಆಗಿದೆ. ನಾನ್ ಏನಾದ್ರೂ ನಿಮ್ ಸಪೋರ್ಟ್ ನಲ್ಲಿ ನಿಂತ್ರೆ ಈ ಗೋಧಿ ಮಧ್ಯೆ ಸಿಲ್ಕಿರೋ ಹುಳು ತರ ನಾನು ಕೂಡ ನಿಮ್ಮ ಮತ್ತೆ ಬ್ರದರ್ ಮಧ್ಯೆ ಇರೋ ಈ ವಾರ್ ನಲ್ಲಿ ಪುಡಿಯಾಗಿ ಹೋಗ್ತೀನಿ. ಹೀಗೆ ಹೇಳ್ತಾ ಅವನು ನಂದಿತಾ ಪಕ್ಕದಲ್ಲಿ ಕೂತ್ಬಿಟ್ಟ. ರಾಜ್ ಇಂಡಸ್ಟ್ರೀಸ್. ಆದಿತ್ಯ ಫುಲ್ಲು ಸ್ಪೀಡ್ ಸ್ಟೆಪ್ಸ್ ಆಗ್ತಾ ತನ್ನ ಕ್ಯಾಬಿನ್ ಕಡೆ ಹೊರಟ. ಅವನು ಯಾರ ಗುಡ್ ಮಾರ್ನಿಂಗ್ಗೂ ಆನ್ಸರ್ ಮಾಡ್ತಿಲ್ಲ ಅಥವಾ ಯಾರ ಕ್ವೆಶನ್ಗೂ ತಲೆ ಕೆಲ್ಸ್ಕೊಡ್ತಿಲ್ಲ. ತನ್ನ ಕ್ಯಾಬಿನ್ ತಲುಪಿ ಬ್ಲೇಸರ್ ಬಟನ್ ಬಿಚ್ಚಿ ಅದನ್ನ ಸೋಫಾ ಮೇಲೆ ಎಸ್ದ. ಒಂದ್ ಸಿಗರೇಟ್ ತೆಗೆದು ಅದನ್ನ ಹಚ್ಚಿ ಸ್ಮೋಕ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಆ ಮೂಮೆಂಟ್ ನಲ್ಲಿ ಅವನ್ ಮೈಂಡ್ ನಲ್ಲಿ ತುಂಬಾನೇ ವಿಷಯಗಳು ಓಡ್ತಿದ್ವು. ತನ್ನ ಚೇರ್ ಮೇಲೆ ತಲೆ ಇಟ್ಟು ಕೂತು ಇಂಟರ್ಕಾಮ್ ಎತ್ಕೊಂಡ. ಜೈ, ನೀನ್ ನನ್ನ ಹತ್ರ ಬರ್ತೀಯಾ ಅಥವಾ ಇವತ್ತಿನ ಸ್ಕೆಡ್ಯೂಲ್ ಹೇಳೋಕೆ ನಾನ್ ನಿನ್ನ ಹತ್ರ ಬರ್ಬೇಕಾ? ಆದಿತ್ಯನ ಆ ವಾಯ್ಸ್ ಕೇಳಿ ಜೈ ಫುಲ್ ಗಾಬರಿ ಆದ. ಸರ್, ನೀವ್ ಆಲ್ರೆಡಿ ಬಂದಿದ್ದೀರಾ? ಆದಿತ್ಯ ಕೋಪದಿಂದ ಅಂದ. ಇಲ್ಲ, ರಾಜ್ವಿಲಾದಲ್ಲಿ ಇನ್ನೂ ಸ್ವಲ್ಪ ಪಾಲು ಬಾಕಿ ಇದೆ, ಹೋಗೋದನ್ನ ತಗೊಂಡ್ ಬಾ. ಹೀಗೆ ಹೇಳ್ತಾ ಅವನು ಫೋನ್ ಸ್ಲಾಮ್ ಮಾಡ್ದ. ಇತ್ತ ಜೈ ಫೋನ್ ನೋಡ್ತಾ ಅಂದ, ಅಯ್ಯೋ, ಡೆವಿಲ್ ಮೂಡ್ ಇವತ್ತು ತುಂಬಾ ಬ್ಯಾಡ್ ಆಗಿದೆ ಅನ್ಸುತ್ತೆ. ಜೈ ಮಗನೇ, ಸಂಜೆ ಒಳಗೆ ನಿನ್ನ ಅಂತ್ಯಕ್ರಿಯೆ ಮೆರವಣಿಗೆ ಬರಲ್ಲ ಅಂತ ನಂಬು ಅಷ್ಟೆ. ಹೀಗೆ ಹೇಳ್ತಾ ಅವನು ಅಪಾಯಿಂಟ್ಮೆಂಟ್ ಡೈರಿ ಹಿಡಿದು ಆದಿತ್ಯನ್ ಕ್ಯಾಬಿನ್ ಕಡೆ ಓಡ್ದ.
ಅಷ್ಟರಲ್ಲಿ ಆದಿತ್ಯ ತನ್ನ ಕುರ್ಚಿಯಲ್ಲಿ ತಲೆ ಇಟ್ಟು ಯಾವುದೋ ಡೀಪ್ ಥಾಟ್ಸ್ ನಲ್ಲಿ ಕೂತಿದ್ದ. ಜೈ ಬಾಗ್ಲು ತಡ್ದ. ಮೇ ಐ ಕಮಿನ್ ಸರ್? ಆದಿತ್ಯ ಒಂದು ಲಾಂಗ್ ಬ್ರೆತ್ ತಗೊಂಡು ಅಂದ. ಕಮಿನ್. ಜೈ ಒಳಗೆ ಹೋಗಿ ಫಸ್ಟ್ ಕ್ಯಾಬಿನ್ ಕಂಡೀಷನ್ ಚೆಕ್ ಮಾಡ್ದ. ಎಲ್ಲವೂ ನಾರ್ಮಲ್ ಆಗಿದೆ ಅಂತ ನೋಡಿ ಡೈರಿ ಓಪನ್ ಮಾಡ್ದ. ಸರ್, ಸ್ವಲ್ಪ ಹೊತ್ನಲ್ಲಿ ನಿಮ್ಮ ಕಾವ್ಯ ಫೌಂಡೇಶನ್ ಚೆಕ್ ರೆಡಿ ಇದೆಯಾ? ಜೈ ಮಾತ್ ಕೇಳದೆ ಆದಿತ್ಯ ಮಧ್ಯದಲ್ಲೇ ಕ್ವಶನ್ ಮಾಡ್ದ. ಎಸ್ ಸರ್, ಮೇಡಮ್ ಬಂದಾಗ ನಾನೇ ಅವ್ರಿಗೆ ಕೊಡ್ತೀನಿ. ಜೈ ಡೈರಿ ಮುಚ್ತಾ ಅಂದ. ಅದ್ವೈತ್ಗೆ ಕಾಲ್ ಮಾಡು. ಆದಿತ್ಯ ಕಣ್ಣು ಮುಚ್ಕೊಂಡೆ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಹೇಳ್ದ. ಓಕೆ ಸರ್ ಅಂತ ಹೇಳ್ತಾ ಜೈ ಅದ್ವೈತ್ಗೆ ಕಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ.